ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಇನ್ನೂ ಯಾವೆಲ್ಲ ರೈತರುಗಳು ನೋಂದಣಿ ಮಾಡ್ಕೊಂಡಿಲ್ಲ ಅಂದರೆ ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿಲ್ಲ ಅಂಥ ರೈತರುಗಳು ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ. ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ನೀವು ಅರ್ಜಿನ ಹಾಕಬೇಕು ಅನ್ನೋದ್ರ ಬಗ್ಗೆ ಬಹಳ ಸರಳವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಮೊದಲಿಗೆ pmkisan.gov.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ತುಂಬ ಆಪ್ಷನ್ಗಳಿದೆ. ನೀವು ಇಲ್ಲಿ ಫಸ್ಟ್ ಆಪ್ಷನಲ್ಲೇ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಒಂದು ಕಾಲಮ್ ಕಾಣ್ತಾ ಇದೆ ನೋಡಿ. ನೀವು ಆ ಕಾಲಮ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜು ಓಪನ್ ಆಗ್ತದೆ. ಇಲ್ಲಿ ನಿಮಗೆ ಎರಡು ಟೈಪಲ್ಲಿ ಕೇಳುತ್ತೆ, ಒಂದು ರೂರಲ್ ಫಾರ್ಮರ್ ರಿಜಿಸ್ಟ್ರೇಷನ್ ಮತ್ತು ಒಂದು ಅರ್ಬನ್ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ. ನೀವು ನಗರನ ಇಲ್ಲ ಗ್ರಾಮೀಣನ ಅದನ್ನು ನೀವೇ ಚೂಸ್ ಮಾಡ್ಕೋಬೇಕು. ನನ್ನ ಕೇಸಲ್ಲಿ ನಾನು ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಇಲ್ಲಿ ಕೆಳಗಡೆ ಎರಡು ಕಾಲಮ್ ಕಾಣ್ತಾ ಇದೆ. ಮೊದಲನೇ ಕಾಲಮಲ್ಲಿ ಆಧಾರ್ ನಂಬರು, ನೆಕ್ಸ್ಟ್ ಕಾಲಮಲ್ಲಿ ಫೋನ್ ನಂಬರ್ನ ಹಾಕಿ ತದನಂತರ ನಿಮ್ಮ ಸ್ಟೇಟ್ನ ಚೂಸ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನ ಫಿಲ್ ಮಾಡಿ ನೀವು ಇಲ್ಲಿ ಗೆಟ್ OTP ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇವಾಗ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ನೀವು ಹಾಕಿ ಮತ್ತೆ ನೀವು ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನ ಈ ಬಾಕ್ಸಲ್ಲಿ ಫಿಲಪ್ ಮಾಡಿ ನೀವು ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ನೀವು ಸಬ್ಮಿಟ್ ಅಂತ ಮಾಡಿದ ನಂತರ ಮತ್ತೆ ಒಂದು OTP ಬರುತ್ತೆ. ಅದು ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಅದನ್ನು ಅಲ್ಲಿ ಕಾಣ್ತಿರೋ ಕಾಲಮ್ಗೆ ಹಾಕಿ ಮತ್ತೆ ಕೂಡ ನೀವು ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನ ಅಲ್ಲಿ ಫಿಲ್ ಮಾಡಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ನೀವು ವೆರಿಫೈ ಆಧಾರ್ OTP ಅನ್ನೋ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಂತರ ಈ ರೀತಿ ನೆಕ್ಸ್ಟ್ ಪೇಜು ಓಪನ್ ಆಗ್ತದೆ. ಇದೇ ಮೇನ್ ಅರ್ಜಿ ಫಾರಮು. ಈ ಫಾರಮ್ ನೀವು ಯಾವ ರೀತಿ ಫಿಲಪ್ ಮಾಡಬೇಕು ಅಂತೇಳಿ ನಾನು ಸ್ಟೆಪ್ ಬೈ ಸ್ಟೆಪ್ಪು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬನ್ನಿ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರ ಮೊದಲಿಗೆ ಅಲ್ಲಿ ಸ್ಟೇಟು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ಡಿಸ್ಟ್ರಿಕ್ಟ್ನ ನೀವು ಚೂಸ್ ಮಾಡ್ಕೊಳ್ಳಿ. ಮತ್ತು ಸಬ್ ಡಿಸ್ಟ್ರಿಕ್ಕು ಅಂದರೆ ಅದು ನಿಮ್ಮ ತಾಲೂಕಾಗಿರುತ್ತೆ. ಬ್ಲಾಕು ಕೂಡ ನಿಮ್ಮ ತಾಲೂಕೇ ಆಗಿರುತ್ತೆ. ಎರಡೂ ಕೂಡ ಒಂದೇ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಇಲ್ಲಿ ಈ ಲಿಸ್ಟಿಂದ ನಿಮ್ಮ ವಿಲೇಜನ್ನು ಚೂಸ್ ಮಾಡ್ಕೋಬೇಕು. ಹಾಗೆಯೇ ನಿಮ್ಮ ಹೆಸರು ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ಹಾಗೆಯೇ ನಿಮ್ಮ ಜೆಂಡರು ಕೂಡ ಆಟೋಮೆಟಿಕ್ಕಾಗಿ ಅಲ್ಲಿ ಫೆಚ್ ಆಗಿರುತ್ತೆ. ಹಾಗೆಯೇ ಇಲ್ಲಿ ಕ್ಯಾಟಗರಿ ಅಂತ ನೀವು ಚೂಸ್ ಮಾಡಿದ್ರೆ ಅಲ್ಲಿ SC ST ಜನರಲ್ ಅಂತ ತೋರಿಸುತ್ತೆ. ನಿಮ್ದು ಯಾವುದಿದೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ಫಾರ್ಮರ್ ಟೈಪ್ ಅಂತ ಬಂದರೆ ಇಲ್ಲಿ ಸ್ಮಾಲ್ ಆ್ಯಂಡ್ ಆಧಾರ್ ಅಂತ ಇದೆ. ಇಲ್ಲಿ ಸ್ಮಾಲ್ ಅಂತ ಹೇಳಿದ್ರೆ 2 ಹೆಕ್ಟರ್ಗಿಂತ ಕಮ್ಮಿ ಅಂದರೆ 5 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥವ್ರು ಸ್ಮಾಲ್ ಫಾರ್ಮರ್ಗೆ ಬರ್ತಾರೆ. ನಿಮ್ದು ಯಾವುದಿದೆ ನೋಡ್ಕೊಂಡು ಚೂಸ್ ಮಾಡ್ಕೊಳ್ಳಿ. ಅದೇ ರೀತಿ ಸೆಲೆಕ್ಟ್ ID ಟೈಪು ನಿಮ್ಮ ಆಧಾರ್ ಕಾರ್ಡ್ ಸೆಲೆಕ್ಟ್ ಆಗಿರುತ್ತೆ. ಹಾಗೆಯೇ ಟೈಪ್ ಆಫ್ ಐಡೆಂಟಿ ಪ್ರೂಫು ಕೂಡ ಆಧಾರ್ ಕಾರ್ಡ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ನೀವೇನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆಯೇ ಆಧಾರ್ ನಂಬರು ಕೂಡ ಸೆಲೆಕ್ಟ್ ಆಗಿರುತ್ತೆ. ಹಾಗೆಯೇ ನಿಮ್ಮ ಮೊಬೈಲ್ ನಂಬರು ಆಟೋಮೆಟಿಕ್ಕಾಗಿ ಅಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಅಡ್ರೆಸ್ಸು ಕೂಡ ಫೆಚ್ ಆಗಿರುತ್ತೆ ಆಧಾರ್ ಕಾರ್ಡ್ ಮುಖಾಂತರ. ನೀವೇನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆಯೇ ನಿಮ್ಮ ಪಿನ್ ಕೋಡು, ಹಾಗೆಯೇ ಫಾದರ್ ಮದರ್ ಹಸ್ಬೆಂಡ್ ನೇಮ್ ಕೂಡ ಆಟೋಮೆಟಿಕ್ಕಾಗಿ ಅಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ಲ್ಯಾಂಡ್ ರಿಜಿಸ್ಟ್ರೇಷನ್ ID ಅಂದರೆ ಏನು ಅದನ್ನು ಮುಂದಿನ ಭಾಗದಲ್ಲಿ ತೋರಿಸ್ತೀನಿ ನೋಡಿ. ನಿಮ್ಮ ಫೋನಲ್ಲಿ ನೀವು FID ನಂಬರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ ಫಸ್ಟ್ ಆಪ್ಷನ್ನೇ PM ಕಿಸಾನ್ ಅಂತ ಫಾರ್ಮರ್ ಡೀಟೇಲ್ಸ್ ಅಂತ ಬರುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಕಾಣ್ತಿರೋ ಬಾಕ್ಸ್ಗೆ ನಿಮ್ಮ ಆಧಾರ್ ನಂಬರ್ನ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡ್ತು ಅಂದರೆ ನಿಮ್ಗೆ ಅಲ್ಲಿ FID ನಂಬರ್ ಶೋ ಆಗ್ತದೆ. ಆ FID ನಂಬರೇ ನಿಮ್ಮದು ಲ್ಯಾಂಡ್ ರಿಜಿಸ್ಟ್ರೇಷನ್ ID ಆಗಿರುತ್ತೆ. ಅದನ್ನು ಅಲ್ಲಿ ಹಾಕಿ ನಂತರ ರೇಷನ್ ಕಾರ್ಡ್ ನಂಬರ್ ಹಾಕಿ ನಂತರ ನಿಮ್ಮ ಡೇಟ್ ಆಫ್ ಬರ್ತು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ಹಾಗೆಯೇ ಈ ಕಾಲಮ್ನಲ್ಲಿ ಅಕ್ಸೆಪ್ಟೆನ್ಸಿ ಫಾರ್ PM ಕಿಸಾನ್ ಮನ್ಧನ್ ಯೋಜನೆ ಅಂತ ಕೇಳುತ್ತೆ. PM ಮನ್ಧನ್ ಯೋಜನೆ ಅಂತ ತುಂಬ ಜನಕ್ಕೆ ಗೊತ್ತಿರ್ಬೋದು. ನಿಮಗೆ ಅದು 60 ವರ್ಷ ಆದಮೇಲೆ ಪೆನ್ಷನ್ ಬರುತ್ತೆ. ನಿಮಗೆ ಇಷ್ಟ ಇದ್ದರೆ ನಿಮಗೆ ಎಸ್ ಅಂತ ಚೂಸ್ ಮಾಡ್ಕೊಳ್ಳಿ. ನಿಮಗೆ ಪ್ರತಿ 3 ತಿಂಗಳಿಗೆ ಅಮೌಂಟ್ ಕಟ್ ಆಗುತ್ತೆ. ನಂತರ ಇಲ್ಲಿ ಲ್ಯಾಂಡ್ ಓನರ್ಶಿಪ್ ಅಂದರೆ ಲ್ಯಾಂಡ್ ಹೋಲ್ಡಿಂಗ್ ಯಾರ ಹೆಸರಲ್ಲಿ ಇದೆ, ಜೈಂಟ್ ಇದೆಯಾ ಸಿಂಗಲ್ ಇದೆಯಾ ಅಂತ ಕೇಳುತ್ತೆ. ನಿಮ್ಮದು ಇಲ್ಲಿ ಜೈಂಟ್ ಪಾಣಿ ಇತ್ತು ಅಂದರೆ ಜೈಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ RTCಲಿ ಒಬ್ಬರ ಹೆಸರೇ ಬರ್ತಾ ಇತ್ತು ಅಂದರೆ ನೀವು ಇಲ್ಲಿ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಕೆಳಗಡೆ ಇಲ್ಲಿ ಯಾಡ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಸರ್ವೆ ನಂಬರ್ನ ಯಾಡ್ ಮಾಡಲಿಕ್ಕೆ ಆಪ್ಷನ್ಗಳು ಓಪನ್ ಆಗ್ತವೆ. ಇಲ್ಲಿ ಮೊದಲಿಗೆ ನಿಮ್ಮದು ಸರ್ವೆ ನಂಬರು ಹಾಕಿ ನಂತರ ಪಕ್ಕದಲ್ಲಿ ನಿಮ್ಮದು ಡಾಕ್ ಅಥವಾ ಕಸ್ರಾ ನಂಬರ್ ಅಂತ ಕೇಳುತ್ತೆ. ಇದು ಕೋಡ್ ಅಂತ ಹೇಳ್ತೀವಿ ನಮ್ಮ ಕಡೆ. ಇದು ಇಸ್ಯಾ ನಂಬರು. ಈಗ ಸಪೋಸ್ 59/2, 59/4, 59/5 ಈ ಥರ ಇರುತ್ತಲ್ಲ, ಅದು ಪೋಡ್ ಆಗಿರುತ್ತೆ. ಒಂದು ವೇಳೆ ನಿಮಗೆ ಪೋಡ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಸ್ಟಾರ್ ಅಂತ ಹಾಕಿ ನಂತರ ನೀವು ಇಲ್ಲಿ ಏರಿಯಾ ಇನ್ ಹೆಕ್ಟರ್ ಅಂತ ಇದೆ. ನಿಮ್ಮದು ಎಕರೆಯಲ್ಲಿ ಇರ್ತಕ್ಕಂಥ ಜಮೀನನ್ನು ಹೆಕ್ಟರ್ಗೆ ಕನ್ವರ್ಟ್ ಮಾಡಿ ನೀವು ಇಲ್ಲಿ ಹಾಕಬೇಕಾಗುತ್ತೆ. ನಾನು ಮುಂದಿನ ಭಾಗದಲ್ಲಿ ಎಕರೆಯಿಂದ ಹೆಕ್ಟರ್ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಹೆಕ್ಟೇರ್ ಟು ಎಕರ್ ಅಂತ ಟೈಪ್ ಮಾಡಿ, ಇಲ್ಲ ಎಕರೆ ಟು ಹೆಕ್ಟರ್ ಅಂತ ಟೈಪ್ ಮಾಡಿದ್ರು ಬರುತ್ತೆ. ಇಲ್ಲಿ ನೀವು ಟೈಪ್ ಮಾಡಿದಾಗ ಈ ರೀತಿ ನೆಕ್ಸ್ಟ್ ಆಪ್ಷನ್ ಓಪನ್ ಆಗ್ತದೆ. ಇಲ್ಲಿ ಎಕರೆ ಕಾಲಮಲ್ಲಿ ನಿಮ್ಮದು ಎಷ್ಟು ಎಕರೆ ಇದೆ ಅಂತ ಚೂಸ್ ಮಾಡಿದ್ರೆ ಇಲ್ಲಿ ಹೆಕ್ಟರ್ ಕನ್ವರ್ಟ್ ಆಗುತ್ತೆ. ಈಗ 1 ಎಕರೆಗೆ 0.405 ಹೆಕ್ಟರ್ ಆಗುತ್ತೆ. ಅದೇ ರೀತಿ ನೀವು ಈಗ ಸಪೋಸು 2 ಎಕರೆ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. 2 ಎಕರೆಗೆ 0.809 ಹೆಕ್ಟರ್ ಆಗುತ್ತೆ. ಈ ರೀತಿ ನೀವು ಕನ್ವರ್ಟ್ ಮಾಡಿ ಅದನ್ನ ಕಾಪಿ ಮಾಡಿ ಹಾಕಬೇಕಾಗುತ್ತೆ. ಒಂದು ವೇಳೆ ಗುಂಟಲ್ಲಿತ್ತು ಅಂದರೆ ನೀವು ಕೂಡ ಗುಂಟ ಟು ಹೆಕ್ಟರ್ ಅಂತ ಟೈಪ್ ಮಾಡಿ ಆಗಲೂ ಕೂಡ ಓಪನ್ ಆಗುತ್ತೆ. ಇಲ್ಲಿ ಇದು 0.5 ಅಂದರೆ ಅರ್ಧ ಎಕರೆ, 20 ಗುಂಟೆಗೆ 0.202 ಹೆಕ್ಟರ್ ಅಂತ ಆಗುತ್ತೆ. ಅದನ್ನು ಕಾಪಿ ಮಾಡಿಕೊಂಡು
ಮತ್ತು ನೀವು ಅಲ್ಲಿ ಏರಿಯಾ ಅನ್ನೋ ಕಾಲಮ್ಗೆ ಹಾಕಬೇಕಾಗತ್ತೆ. ನಂತರ ನೀವು ಇಲ್ಲಿ ಲ್ಯಾಂಡ್ ಟ್ರಾನ್ಸ್ಫರ್ ಸ್ಟೇಟಸ್ ವೆರಿ ಇಂಪಾರ್ಟೆಂಟ್ ಆಗಿ ಇಲ್ಲೇ ಕನ್ಫ್ಯೂಸ್ ಆಗ್ತಾ ಇರೋದು ತುಂಬ ಜನಕ್ಕೆ. ಬಿಫೋರ್ 1/2/2019, ಆಫ್ಟರ್ 1/2/2019, 2019ಕ್ಕಿಂತ ಮೊದಲು 2019ರ ನಂತರ ಅಂತ ಕೇಳುತ್ತೆ. ತುಂಬ ಜನರಿಗೆ 2019 ಅಂದರೆ 5 ವರ್ಷದಿಂದ ಇತ್ತೀಚೆಗೆ ಖಾತೆ ಬಂದಿರ್ತಕ್ಕಂಥ ರೈತರುಗಳು ಈ ಕಾಲಮ್ನ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಿದ ನಂತರ ಲ್ಯಾಂಡ್ ಟ್ರಾನ್ಸ್ಫರ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಜಮೀನು ಯಾವ ಮುಖಾಂತರ ನಿಮಗೆ ಬಂತು ಅಂತ, ಇಲ್ಲಿ ಡೆತ್ ಆಫ್ ಹಸ್ಬೆಂಡು, ಡೆತ್ ಆಫ್ ಫಾದರು, ಹಾಗೆಯೇ ಪರ್ಚೇಸ್ ಆಫ್ ಲ್ಯಾಂಡು, ಗಿಫ್ಟೆಡ್ಡು, ಲ್ಯಾಂಡ್ ಗ್ರ್ಯಾಂಟ್ ಅಲಾಟ್ಮೆಂಟು, ಈ ರೀತಿ ತುಂಬ ಆಪ್ಷನ್ಗಳು ಬರುತ್ತೆ. ಸ್ನೇಹಿತರಿಗೆ ಸದ್ಯಕ್ಕೆ ಡೆತ್ ಆಫ್ ಹಸ್ಬೆಂಡು, ಡೆತ್ ಆಫ್ ಫಾದರು ಇವೆರಡಕ್ಕೆ ಮಾತ್ರ PM ಕಿಸಾನ್ ಅರ್ಜಿ ತಗೊಳ್ತಾ ಇದೆ. ನೀವು ಒಂದು ವೇಳೆ ಪರ್ಚೇಸ್ ಆಫ್ ಲ್ಯಾಂಡು ಅಕಸ್ಮಾತ್ ಗಿಫ್ಟೆಡ್ ಆಗಿ ನಿಮ್ಗೆ ಜಮೀನು ಬಂದಿರೋ ಅಂಥ ಜಮೀನುಗಳು ಇಲ್ಲಿ ಅಕ್ಸೆಪ್ಟ್ ಆಗ್ತಾ ಇಲ್ಲ. ಇಲ್ಲಿ ವೆರಿ ಕನ್ಫ್ಯೂಸ್ ಆಗ್ತಾ ಇರೋದು ರೈತರುಗಳಿಗೆ. ಇದು ಡೆತ್ ಆಗಿರೋದ್ರಿಂದ ಇದು ಪೋತಿ ಖಾತೆ ಮುಖಾಂತರ ಟ್ರಾನ್ಸ್ಫರ್ ಆಗ್ತಾ ಇದೆ. ಅದರಿಂದ ಈ ರೈತರಿಗೆ ಮುಂದಿನ ಕಂತಿನ ಹಣ ಬರುತ್ತೆ. ಈ ಅರ್ಜಿ ಓಕೆ ಆಗುತ್ತೆ. ಸ್ನೇಹಿತರೆ, ನಂತರ ಇಲ್ಲಿ ನಿಮಗೆ ಲ್ಯಾಂಡ್ ಡೇಟು ವೆಸ್ಟಿಂಗ್ ಅಂದರೆ ನಿಮ್ಗೆ ಯಾವ ಟೈಮಲ್ಲಿ ನಿಮಗೆ ಜಮೀನು ಬಂತು ಅಂತ ಕೇಳುತ್ತೆ. RTC ಮೇಲೆ ಇರುತ್ತೆ, ಅಲ್ಲಿ ನೀವು ಆ ಡೇಟ್ನ ಅಲ್ಲಿ ಹಾಕಿ. ನಂತರ ಪಟ್ಟ ನಂಬರ್ ಅಂತ ಕೇಳುತ್ತೆ, ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಐಡೆಂಟಿಟಿ ಆಫ್ ಪ್ರೀವಿಯಸ್ ಓನರ್ ಅಂದರೆ ಹಿಂದಿನ ಓನರ್ ಯಾರು ಈ ಜಮೀನಿಗೆ ಅಂತ ಕೇಳುತ್ತೆ. ಈಗ ಸಪೋಸು ಡೆತ್ ಆಫ್ ಹಸ್ಬೆಂಡು, ಡೆತ್ ಆಫ್ ಫಾದರ್ ಅಂತ ಇದ್ದರೆ ಅವರ ಆಧಾರ್ ನಂಬರ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ. ಹಾಕಿ ನೀವು ಇಲ್ಲಿ ಯಾಡ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಒಂದಕ್ಕಿಂತ ಹೆಚ್ಚಿನ ಸರ್ವೆ ನಂಬರ್ ಇತ್ತು ಅಂದರೆ ಯಾಡ್ ಮಾಡಲಿಕ್ಕೆ ನೆಕ್ಸ್ಟ್ ಆಪ್ಷನ್ಗಳು ಈ ರೀತಿ ಓಪನ್ ಆಗ್ತದೆ. ಸಪೋಸ್ ಒಂದೇ ಸರ್ವೆ ನಂಬರ್ ಇತ್ತು ಅಂದರೆ ನೀವು ಅದನ್ನು ಅಲ್ಲಿಗೆ ಬಿಟ್ಟು ನೀವೀಗ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆ, ಇಲ್ಲಿಗೆ ಬಂದು ನೀವು ಒಂದು RTCನ PDF ಮಾಡ್ಕೊಂಡು ಇಲ್ಲಿ ನೀವು ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಈ ಆಪ್ಷನ್ ಕೇಳುತ್ತೆ. 200 MB ಒಳಗೆ ನಿಮ್ಮದು PDF ಕನ್ವರ್ಟ್ ಮಾಡ್ಕೊಳ್ಳಿ, ನಿಮ್ಮದು RTC ಏನಿರುತ್ತೆ ಅದನ್ನು. ನಂತರ ಅದನ್ನು ಚೂಸ್ ಫೈಲ್ ಮಾಡಿ ಅಲ್ಲಿಗೆ ಅಪ್ಲೋಡ್ ಮಾಡಿ. ನಂತರ ಸೇವ್ ಅಂತ ನೀವು ಮಾಡಬೇಕಾಗತ್ತೆ. ಸೇವ್ ಅಂತ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ರೆಕಾರ್ಡ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ಒಂದು ಪಾಪಪ್ ಬರುತ್ತೆ. ಅಲ್ಲಿ ಒಂದು ಯುವರ್ ಫಾರ್ಮರ್ ID ಅಂತೇಳಿ ಒಂದು ನಂಬರ್ ಕೂಡ ಬರುತ್ತೆ. ನಿಮ್ಗೆ ಇಲ್ಲಿ ಯಾವುದೇ ಥರದ ಅಕ್ಲೈನ್ಮೆಂಟ್ ಬರಲ್ಲ. ಆ ID ನಂಬರ್ ನೀವು ಕಾಪಿ ಮಾಡ್ಕೊಂಡು ಇಟ್ಕೊಳ್ಳಿ, ಯಾಕಂದರೆ ಫ್ಯೂಚರಲ್ಲಿ ನಿಮ್ಮದು ಸ್ಟೇಟಸ್ನ ಚೆಕ್ ಮಾಡೋಕ್ಕೆ ID ನಂಬರ್ ಬೇಕಾಗುತ್ತೆ. ನಂತರ ನೀವು ಸ್ವಲ್ಪ ದಿನಗಳ ನಂತರ ವೆಯ್ಟ್ ಮಾಡಿ. ನಂತರ ಮತ್ತೆ ನೀವು PM ಕಿಸಾನ್ ವೆಬ್ಸೈಟ್ಗೆ ಬರಬೇಕಾಗ್ತದೆ. ಬಂದು ಅಲ್ಲಿ ಸ್ಟೇಟಸ್ ಆಫ್ ಸೆಲ್ಫ್ ರಿಜಿಸ್ಟ್ರೇಷನ್ ಫಾರ್ಮರ್ ಆರ್ CSC ಫಾರ್ಮರ್ ಅಂತ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿಕೊಂಡು ನಿಮ್ಮ ಸ್ಟೇಟಸು ಓಕೆ ಆಗಿದೆಯಾ ರಿಜೆಕ್ಟ್ ಆಗಿದೆಯಾ ಚೆಕ್ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ ಫಸ್ಟು ಆಧಾರ್ ನಂಬರು ಯಾರ್ದು ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿದರೆ ಅವ್ರ ಆಧಾರ್ ನಂಬರ್ನ ಹಾಕಿ ಅಲ್ಲಿ ಕಾಣ್ತಾ ಇರೋ ಕ್ಯಾಪ್ಸನ್ನ ನೀವು ಫಿಲ್ ಮಾಡಿ ಇಲ್ಲಿ ಸರ್ಚ್ ಅಂತ ನೀವು ಮಾಡ್ತು ಅಂದರೆ ನಿಮ್ಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ಆಗಿದ್ರೆ ಯಾವ ಹಂತದಲ್ಲಿದೆ, ಈಗ ಸಪೋಸ್ ಪೆಂಡಿಂಗ್ ಆಫ್ ಅಪ್ರೂವಲ್ ಸಬ್ ಡಿಸ್ಟ್ರಿಕ್ಟ್ ಆರ್ ಬ್ಲಾಕ್ ಲೆವೆಲ್ ಅಂದರೆ ಆ ಹಂತದಲ್ಲಿ ನಿಮ್ಮ ಅರ್ಜಿ ಇದೆ ಅಂತ ತೋರಿಸ್ತಾ ಇದೆ. ನಿಮ್ಗೆ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಇದು ಇಲ್ಲಿ ಅಪ್ರೂವಲ್ ಫಾರ್ ಯುವರ್ ರೆಕಾರ್ಡ್ ಅಂತ ಬರಬೇಕು. ಆ ರೀತಿ ಬಂತು ಅಂದರೆ ನಿಮಗೆ ಮುಂದಿನ ಕಂತಿನ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ನೀವು ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದ.